ನಂಗೆ ತುಂಬ ಜನ ಹೇಳ್ತಾ ಇದ್ರು ಲೈಕ್ ಬಿಗ್ ಬಾಸ್ ಅಂತ ಹೋದ್ಮೇಲೆ ಮೇ ಬಿ ನೆಗೆಟಿವ್ ಆಗ್ಬೋದು ಅಥವಾ ಪಾಸಿಟಿವ್ ಆಗ್ಬೋದು, ಹುಷಾರು ನೋಡ್ಕೋ, ಅಲ್ಲಿ ಹೋದ್ಮೇಲೆ ಇತ್ತು ಟಾಕ್ಸ್ಗಳಲ್ವಾ, ಕ್ಷಣಕ ಅಷ್ಟೇ, ಕ್ಷಣಿಕ ಫೇಮಸ್ ಅಷ್ಟೇ, ಆಮೇಲೆ ನೆಗೆಟಿವ್ ಆಗಿಬಿಟ್ರೆ ಕೆರಿಯರ್ ಹೆಂಗೆ. ಐ ವಾಸ್ ಲೈಕ್ 2 ವರ್ಷ ಇಂಡಸ್ಟ್ರಿಗೆ ಬಂದಿದ್ದೀನಿ, ನಂಗೆ ಎಲ್ಲಿ ಅದು ಬೇಕಾ ಸ್ಟೇಜಾ, ಅದು ಬೇಕು ಜನಕ್ಕೆ ರೀಚ್ ಆಗಬೇಕು. ಆ್ಯಂಡ್ ಪೀಪಲ್ ರಿಷಾನ ಈ ಥರ ಇಷ್ಟಪಟ್ಬಿಟ್ರೆ ನಾನು ಇನ್ನು ಆ್ಯಕ್ಟಿಂಗ್ ಏನೇ ಮಾಡಿದ್ರು ನನ್ನ ಇಷ್ಟಪಡ್ತಾರೆ. ಟ್ರೂ ಅಲ್ವಾ? ರಿಯಲ್ ರಿಷಾ ಗೊತ್ತಾದ್ಮೇಲೆ ನಾನು ಏನು ಆ್ಯಕ್ಟಿಂಗ್ ಮಾಡಿದ್ರು ಇಷ್ಟಪಡ್ತಾರೆ, ಇನ್ನು ಜನರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದು ಒಂದು ನಂಬಿಕೆ ಇತ್ತು. ಹಾನೆಸ್ಟ್ಲಿ ಐ ಫೀಲ್ ಅದನ್ನು ಗಳಿಸಿದ್ದೀನಿ. ಮತ್ತು ಬಿಗ್ ಬಾಸ್ ಬಿಫೋರ್ ಆ್ಯಂಡ್ ಆಫ್ಟರ್ ನಂಗೆ ತುಂಬಾ ಹೆಲ್ಪ್ ಆಗಿದೆ. ನಾನು ಏನಕ್ಕೋಸ್ಕರ ಬಿಗ್ ಬಾಸ್ಗೆ ಹೋದೆ ಅದು ನನಗೆ ಸಿಕ್ಕಿದೆ. ಮೇ ಬಿ ಇನ್ನೊಂದಷ್ಟು ಕಾಲ ಇರ್ಬೋದಿತ್ತೇನೋ, ಬಟ್ ಸಿಕ್ಕಿದೆ, ತೃಪ್ತಿ ಇದೆ ಸಿಕ್ಕಿರೋದು. ಇನ್ನು ವೀಕೆಂಡ್ ಎಪಿಸೋಡ್ ಅಂದರೆ ನಿಮಗೆ ತಟ್ಟಂತ ಮೈಂಡಿಗೆ ಬರ್ತಾ ಇದ್ದಿದ್ದೇನು? ಅವಸ್ಕೊತಾ ಇದೆ ವೀಕೆಂಡ್ ಎಪಿಸೋಡ್ ಬಂದರೆ. ಎಲ್ಲರೂ ಓ ಸ್ಟಾರ್ಟ್ ಇವತ್ತು, ಓ ನಿನ್ಗಿದೆ ಗ್ರಾಚಾರ, ಏನು ತಪ್ಪು ಮಾಡಿದೆ ಅವ್ನಿಗೆ ಇಲ್ಲಿ ಅಂತೂ ರೇಕ್ಸ್ ನೀನು. ಈ ವಾರ ಎಸ್ಪೆಷಲಿ ಎಲ್ಲ ಸೈಲೆಂಟಾಗಿದ್ದೆ, ಮಾಡೋರ ಜೊತೆ ಬಂದಿದ್ದೆ, ಎಲ್ಲ ಸೈಲೆಂಟಾಗಿ ಲಾಸ್ಟಲ್ಲಿ ಯಾಕೆ ಒಂದು ಪಟಾಕಿ ಹಚ್ಕೊಬಿಟ್ಟೆ ಅಂತ ರೇಗಿಸ್ತಾ ಇದ್ದ ಅವನು. ಇವಾಗ ಏನೂ ಹಚ್ಚಿಲ್ಲ, ನಾನು ಸುಮ್ಮನೆ ಇರಿಸೋದು ಗುಡ್ ಅನ್ಸ್ಕೊತೀನಿ, ಗುಡ್ ಅನ್ನಿಸ್ಕೊಳ್ಳೋದ್ರಲ್ಲಿ ಮನೆಗೆ ಬಂದುಬಿಟ್ಟಿದ್ದೀನಿ ನಾನು. ಬಟ್ ಅದು ತುಂಬ ಎಲ್ಲೋ ಪ್ರೆಷರ್ ಬಿತ್ತು ನನಗೆ. ಅಂದರೆ ಏನು ಮಾಡಿದ್ರು ನಾನು ತಪ್ಪಾಗ್ತಾ ಇದೆಯಾ, ಹೆಂಗೆ ಆಡಿದ್ರು ತಪ್ಪಾಗ್ತಾ ಇದೆಯಾ, ನಾನು ಇಲ್ದಿರೋ ವ್ಯಕ್ತಿಯಾಗೂ ನಾನು ಮೇ ಬಿ ಇಟ್ ವಾಸ್ ಅ ಗುಡ್ ಕಾಲ್ ನಾನು ಆಚೆ ಬಂದಿದ್ದು. ನಿಜ ಹೇಳ್ತೀನಿ, ನನಗೆ ಅದಕ್ಕೆ 1% ರಿಗ್ರೆಟ್ ಇಲ್ಲ. ಯಾರೇ ಬದಲಾಗೋಕ್ಕೂ ಒಂದು ಟೈಮ್ ಅನ್ನೋದು ಬೇಕು, ಒಂದು ಪ್ರೋಸೆಸ್ ಅನ್ನೋದು ಬೇಕು. ನನಗೆ ಮನೇಲಿ ಆ ಪ್ರೋಸೆಸ್ ಇದ್ದಿದ್ರೆ, ನನಗೆ ಭಯ ಏನಿತ್ತು ಅಂದರೆ ಆ ಪ್ರೋಸೆಸ್ ಜರ್ನಿಲಿ ಮತ್ತೆ ಬಸ್ಟ್ ಔಟ್ ಆಗಿಬಿಟ್ಟಿದ್ರೆ ನಾನು ಅದು ಯಾವ ಮಟ್ಟಿಗೆ ಆಗ್ತಾಯಿತ್ತು.